ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಹಲವಾರು ಜಾಗಗಳಿಗೆ ಹೋಗಿ ಕೆಲವು ತುಂಬ ಆಶ್ಚರ್ಯಕರವಾಗಿರ್ತಕ್ಕಂಥ ಹಾಗೂ ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಇರ್ತೀವಿ. ಅಂತಹ ಒಂದು ಘಟನೆ ಮೊನ್ನೆ ನಡೆಯಿತು. ಅದರ ಬಗ್ಗೆ ತಮ್ಮಲ್ಲಿ ಹೇಳೋಣ, ಯಾವ ರೀತಿಯಲ್ಲಿ ಅದು ನಡೀತು ಅಂಥೇಳಿ. ತಮಗೂ ಎಷ್ಟೋ ಜನರಿಗೆ ಈ ರೀತಿ ಒಂದು ಅನುಭವ ಆಗಿರ್ಬೋದು. ಆದರೆ ಅದನ್ನು ಯಾವ ರೀತಿಯಲ್ಲಿ ಸೊಲ್ಯೂಷನ್ ಮಾಡೋದು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ತುಮಕೂರು ಹತ್ರ ಒಂದು ಸಣ್ಣದಾಗಿರ್ತಕ್ಕಂಥ ಹಳ್ಳಿ. ಆ ಹಳ್ಳಿಯ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಆ ಹಳ್ಳಿಯಲ್ಲಿ ವಾಸ ಮಾಡುವಂತಹ ಒಬ್ಬರು ತುಂಬ ರೆಪ್ಯುಟೇಷನ್ ಇರೋಂಥ ಒಂದು ಬ್ರಾಹ್ಮಣರ ಮನೆ ಅದು. ಸೊ ಅಲ್ಲಿ ಹಲವಾರು ತರಹ ಸಮಸ್ಯೆಗಳು ಸುಮಾರು 7-8 ವರ್ಷಗಳಿಂದ ನಡೀತಾ ಇತ್ತು. ಆದರೆ ಇತ್ತೀಚೆಗೆ 6 ತಿಂಗಳಿಂದ ಬಹಳ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು. ಅಡುಗೆ ಮನೆಯಲ್ಲಿ ಸಡನ್ನಾಗಿ ಬೆಂಕಿ ಉರಿಯುತ್ತೆ, ಹಾಗೆ ಆಫ್ ಆಗೋದು, ಪರ್ಕೆ ಅಲುಗಾಡೋದು, ಆಮೇಲೆ ಮನೆ ಮೇಲೆಲ್ಲ ಒಂಥರ ಈ ಸಣ್ಣ ಸಣ್ಣ ಕಲ್ಲುಗಳ ಹಾಕಿ ಆಟ ಆಡೋ ಥರ, ಮಕ್ಕಳ ಆಟ ಆಡೋ ಥರ ಶಬ್ದಗಳು, ಮತ್ತು ಜೋರಾಗಿ ಉಸಿರು ಎಳ್ಕೊಳ್ಳೋವಂಥದ್ದು, ಜೋರಾಗಿ ಉಸಿರು ಬಿಡೋ ಥರ ಶಬ್ದ, ಯಾರೋ ಬಾವಿ ನೀರು ಸೇದ್ತಾ ಇರೋ ಥರ ಶಬ್ದ. ಈ ರೀತಿಯೆಲ್ಲ ನಡೀತಾ ಇದೆ ಅವ್ರ ಮನೇಲಿ. ತುಂಬ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು. ಅದು ಸಣ್ಣದಾಗಿತ್ತು, ಈಗ 6 ತಿಂಗಳಿಂದ ತುಂಬ ಜಾಸ್ತಿ ಆಗೋಗಿದೆ. ಸೊ ಹಾಗಾಗಿ ನಾನು ಅಲ್ಲಿ ನೋಡೋಣ ಅಂಥೇಳಿ ಒಂದು ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಕವಡೆಗಳನ್ನ ತಗೊಂಡು, ನಮ್ಮ ತಾಂತ್ರಿಕ ಯಕ್ಷಿಣಿ ಅಂತಕ್ಕಂಥ ದೇವಿಯ ತ್ರಿಶೂಲವನ್ನು ತಗೊಂಡು, ಮತ್ತು ಅಲ್ಲಿ ನಮಗೆ ಏನು ಸಲಕರಣೆಗಳು ಬೇಕು, ಆ ಎನರ್ಜಿ ಎಂಥದ್ದು ಏನು ಅಂತ ನೋಡೋಕ್ಕೆ. ಸೊ ಅದನ್ನು ನಾವು ಅಲ್ಲಿ ತಗೊಂಡೋಗಿ ಅವರ ಮನೆ ಇನ್ನೇನು ನಮ್ಮ ಕಾರ್ ರೀಚ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಕಾರಿನ ಮುಂದಿನ ಚಕ್ರ ಬ್ಲೋ ಇದ್ದಕ್ಕಿದ್ದಂಗೆ ಪಂಚರ್ ಆಗಿಬಿಡುತ್ತೆ. ಸರಿ, ಇನ್ನೇನು ಕೆಲವು ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಇದು ಅಂಥೇಳಿ. ಆದರೆ ನೋಡೋ ಜನರಿಗೆ ಸಾಮಾನ್ಯ ಅನಿಸುತ್ತೆ. ಯಾಕಂದರೆ ಮಾಮೂಲಿಯಾಗಿ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಚಕ್ರಗಳಲ್ಲಿ ಯಾವುದಾದ್ರು ಮೊಳೆನೋ ಅಥವಾ ಏನಾದ್ರು ಕಲ್ಲೋ ಏನೋ ಸಿಕ್ಕಾಕೊಂಡು ಅದು ಸಾಮಾನ್ಯವಾಗಿ ಪಂಚರ್ ಆಗಿಬಿಡುತ್ತೆ. ಅದೇ ಥರದಲ್ಲಾಗಿತ್ತು. ಅದನ್ನು ನೋಡಿ ನಾನೇನು ಮಾಡಿದೆ, ಈ ರೀತಿ ಏನೋ ತೊಂದರೆ ಆಗ್ತಾಯಿದೆ, ಡಿಸ್ಟರ್ಬ್ ಮಾಡ್ತಾಯಿದೆ, ನೋಡೋಣ ಅಂಥೇಳಿ ನಾನೇನು ಮಾಡಿದೆ, ಸರಿ ಕಾರಿಂದ ಇಳಿದು ಒಂದಷ್ಟು ದೂರ ನಡಿಬೇಕು, ನಡ್ಕೊಂಡು ಹೋಗಿ ಅವ್ರ ಮನೆಯನ್ನು ತಲುಪಿದ್ವಿ. ಅವ್ರ ಮನೆ ತಲುಪಿದ ಮೇಲೆ ಅವರು ಪಾಪ ನಮಗೋಸ್ಕರ ಕಾಲು ತೊಳೆಯೋಕ್ಕೆ ನೀರು ಎಲ್ಲ ಕೊಟ್ಟು ಸತ್ಕರಿಸಿ, ಬ್ರಾಹ್ಮಣರ ಮನೆಯಲ್ಲಿ ಮಾಮೂಲಿಯಾಗಿ ಅವೆಲ್ಲ ಇರುತ್ತೆ ಉಪಚಾರಗಳು. ಹೊರಗಡೆ ಹೋದ್ಮೇಲೆ ಒಂದಷ್ಟು ಕಾಫಿ ಕೊಟ್ಟು ಊಟ ಮಾಡ್ತೀರಾ ಕೇಳಿದ್ರು. ಇಲ್ಲ, ನಾವು ಪ್ರಶ್ನೆ ಹಾಕೋ ತನಕ ಏನೂ ಇಲ್ಲ ಅಂತ ಹೇಳಿದ್ವಿ. ಅವರು ವೀಳ್ಯದೆಲೆ, ಅಡಿಕೆ, ಒಂದಷ್ಟು ಹಣ್ಣುಗಳು ಎಲ್ಲ ತಂದಿಟ್ಟಿದ್ರು. ಅದನ್ನೆಲ್ಲ ನಾವು ನೋಡ್ತಾ ಒಂದಷ್ಟು ಎಲ್ಲ ಪ್ರಶ್ನೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಬರೋಕ್ಕೆ ಹೇಳಿದ್ವಿ. ಸುಮಾರು 5-6 ಜನ ಅವ್ರ ಮನೆಯವ್ರು ಬಂದರು. ಬಂದ ಮೇಲೆ ಅವರ ಹಿರಿಕರನ್ನ ಮುಂದೆ ಕೂರಿಸ್ಕೊಂಡು ಪ್ರಶ್ನೆಯನ್ನು ಕೇಳಿದ್ವಿ. ಪ್ರಶ್ನೆ ಅಂತ ಹೇಳಿದ್ರೆ, ಕೆಲವು ಈ ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕೇಳಿದ್ವಿ. ಯಾರಾದರೂ ಅದರಲ್ಲಿ ಅರ್ಧ ವಯಸ್ಸಿಗೆ ಹೋಗಿರ್ತಕ್ಕಂಥವ್ರು ನಿಮ್ಮ ಮನೇಲಿ ಯಾರಾದರೂ ಇದ್ದಾರಾ, ಅಥವಾ ಏನಾದರೂ ನಿಮ್ಮ ಮನೆಗೆ ಈ ಕೆಡಕನ್ನು ಮಾಡಿಸಿರೋದು ಏನಾದರೂ ನಿಮ್ಗೆ ಕಂಡು ಬಂದಿದೆಯಾ, ಮುಂಚೆ ಯಾರ ಹತ್ರ ಆದರೂ ಈ ಥರ ಪ್ರಶ್ನೆಗಳನ್ನ ಕೇಳಿದ್ದೀರಾ, ಈ ಥರ ಎಲ್ಲ ನಮ್ಮ ಪ್ರಶ್ನೆಗಳು ಮಾಮೂಲಿಯಾಗಿ ಎಲ್ಲರ ಕಡೆಯೂ ಇರುತ್ತೆ. ಸೊ ಅದನ್ನೆಲ್ಲ ಕೇಳಿ ಅದನ್ನು ನಾವು ರಿಸರ್ಚ್ ಮಾಡ್ತಾ ಹೋದ್ವಿ, ಅದನ್ನು ನೋಡ್ತಾ ಹೋದಾಗ ಏನಾಯಿತು, ಇವರ ಮನೆಯಲ್ಲಿ ಒಂದು 17-18 ವರ್ಷದ ಹುಡುಗಿ ಸುಮಾರು 6 ವರ್ಷದ ಹಿಂದೆ ಲವ್ ಕೇಸಲ್ಲಿ
ಸುಟ್ಕೊಂಡಿದ್ದು. ಅವಳನ್ನ ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರೂ ಅವಳು ಯಾವುದೇ ಥರದ ಒಂದು ಮೆಡಿಕಲ್ ಇದಕ್ಕೆ ರೆಸ್ಪಾನ್ಸ್ ಮಾಡ್ದೇ ತೀರೋಗಿರೋದು, ಅಂದರೆ ಅರ್ಧ ವಯಸ್ಸಿಗೆ ತೀರೋಗಿರೋದು. ಅವಳ ಒಂದು ಕಾರ್ಯವನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ, ಹಾಗೆ ಮಾಡಿಸಿದ್ವಿ. ಸೊ ಅದನ್ನೆಲ್ಲ ತುಂಬ ಒತ್ತಿ ಅವ್ರ ಮನೆಯವರೆಲ್ಲ ಹೇಳಿದ್ರು. ಅಂದರೆ ಚೆನ್ನಾಗಿ ಮಾಡಿಸಿರ್ತಾರೆ, ಯಾಕಂದರೆ ಅದು ಹೋಗಿದ ಮೇಲೆ ಅವ್ರಿಗೂ ಒಂದು ಭಯ ಅಂತಕ್ಕಂಥದ್ದು ಇರುತ್ತೆ, ಮತ್ತು ಕೆಲವೆಲ್ಲ ನಮ್ಮ ಪದ್ಧತಿಗಳಲ್ಲಿ ಇರುತ್ತೆ, ಅದು ಗೊತ್ತಿರುತ್ತಲ್ಲ, ಹಾಗಾಗಿ ಮಾಡಿಸಿದ್ದಾರೆ. ಸೊ ಇದನ್ನು ಹೇಳಿದ್ರು. ಇದೊಂದು 6 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಅದಕ್ಕಿಂತ ಹಿಂದೆ ಏನಾದರೂ ಆಗಿದೆಯಾ ಅದನ್ನು ಚೆಕ್ ಮಾಡ್ತಾ ಹೋದ್ವಿ. ನೋಡಿ ಏನು ಮಾಡಿಬಿಡ್ತಾರೆ, ಯಾರಿಗಾದ್ರು ಕೇಳಿದಾಗ ಈ ಥರ 6 ವರ್ಷದ ಹಿಂದೆ ಈ ಥರ ಆಗಿತ್ತು ಅಂದರೆ ಕರೆಕ್ಟು, ಅದೇ ಹುಡುಗಿಯಿಂದನೇ ತೊಂದರೆ ಆಗ್ತಾ ಇರೋದು ಅಂತ ಹೇಳಿಬಿಡ್ತಾರೆ. ಆದರೆ ಆ ಥರ ಮಾಡಬಾರ್ದು. ನಾವು ಆ ಥರ ಪ್ರಶ್ನೆಯನ್ನು ಇಟ್ಟಾಗ ಕಂಪ್ಲೀಟಾಗಿ ನಾವು ಅದನ್ನೆಲ್ಲ ರಿಸರ್ಚ್ ಮಾಡ್ತಾ ಹೋಗಬೇಕು. ಯಾಕಂದರೆ ಇದು 6 ವರ್ಷ ಅಲ್ಲ, ಇನ್ನೂ ಹಿಂದೆ ಆಗಿದೆ, ಇದು 7-8 ವರ್ಷ ಆಗಿದೆ. ಇದು ಅಂದರೆ 2 ವರ್ಷದ ಹಿಂದೆ ಇನ್ನೊಂದು ಘಟನೆ ಏನಾದರೂ ಆಗಿರ್ಬೋದು. ಅದಕ್ಕೆ ನಾನು ಕೇಳಿದಾಗ ಇಲ್ಲ 8 ವರ್ಷದ ಹಿಂದೆ ನಮ್ಮ ಮನೆ ಹತ್ರ ಯಾವುದೋ ಒಂದು ಕುಡಿಕೆ, ಈ ಚಿಕ್ಕದೇನೋ ಯಂತ್ರ ತಂತ್ರ ಮಂತ್ರ ಎಲ್ಲ ಸಿಕ್ತು, ಅದನ್ನೆಲ್ಲ ತೆಗೆದು ನಾವು ಸುಟ್ಟಾಕ್ಬಿಟ್ವಿ, ಯಾರೋ ಬಂದು ಅದನ್ನು ತೆಗೆಸಿದ್ರು, ಭೂಮಿಯಿಂದ ತೆಕ್ಕೊಟ್ರು ಅಂತ ಹೇಳಿದರು. ಹೌದಾ, ಓಕೆ ಆಯಿತು ಅಂತೇಳಿ ನಾವು ಪ್ರಶ್ನೆಯನ್ನು ಯಕ್ಷಿಣಿ ಶಾಸ್ತ್ರದ ಮುಖಾಂತರ ದೀಪ ಹಚ್ಚಿ ನಮ್ಮ ಒಂದು ಪ್ರಶ್ನೆ ಕುಂಡಲಿಯನ್ನು ಇಟ್ಟು ಒಂದಷ್ಟು ಕವಡೆಗಳನ್ನ ಇಟ್ಟು ಎಲ್ಲರ ತಲೆ ಮೇಲೂ ತ್ರಿಶೂಲವನ್ನು ಇಟ್ಟು ಸೊ ಆ ಪ್ರಶ್ನೆಯನ್ನು ನಾವು ಶುರು ಮಾಡಿದ್ವಿ. ನಮಗೆ ತುಂಬ ಮುಖ್ಯವಾಗಿ ಒಂದು 3-4 ಪಾಯಿಂಟ್ ಗೊತ್ತಾಯಿತು. ಏನು ಗೊತ್ತಾಯಿತು ಅಂದರೆ, ಇವರ ಮನೆಗೆ ಇವರ ಸಂಬಂಧಿಕರಲ್ಲಿ ಒಬ್ಬರು ಹೆಂಗಸು ಆ 2 ವರ್ಷಕ್ಕಿಂತ ಮುಂಚೆ ಒಂದು ಶಾಪ ಹಾಕ್ಬಿಟ್ಟು ಹೋಗಿದ್ದಾಳೆ. ಅದನ್ನು ಅವ್ರು ಒಪ್ಕೊಂಡ್ರು ಹೌದು ಅಂತ. ಆ ಶಾಪ ಹಾಕಿದ ಮೇಲೆ ಅವರಿಗೆ ಈ ಥರದ್ದೆಲ್ಲ ಸಿಕ್ಕಿದೆ ಇದೆಲ್ಲ. ಸೊ ಅದಾದಮೇಲೆ ಒಂದು ತೊಂದರೆಗಳು, ಆ ಸಣ್ಣ ಪುಟ್ಟ ಬೈಕ್ ಆಕ್ಸಿಡೆಂಟ್ಗಳಾಗಿರೋದು, ಇದೆಲ್ಲ ಪ್ರಶ್ನೆಯಲ್ಲೇ ಬಂತು. ಇದನ್ನೆಲ್ಲ ಕೇಳ್ತಾ ಹೋದ್ವಿ, ಎಲ್ಲ ಹೇಳ್ತಾ ಹೋದರು. ಮಧ್ಯದಲ್ಲೇ ಎಜುಕೇಷನ್ ಕಟ್ ಮಾಡಿರೋದು ನಿಮ್ಮ ಮಕ್ಕಳು ಅಂತೆಲ್ಲ ಕೇಳ್ತಾ ಹೋದಾಗ ಎಲ್ಲ ಕರೆಕ್ಟಾಗಿ ಅವ್ರು ಹೇಳ್ಕೊಂಬಂದರು. ಸೊ ಬರ್ತಾ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗಿತ್ತು. ಆಮೇಲೆ ಆ ಹುಡುಗಿ ಲವ್ ಕೇಸು ನಮಗೆ ಗೊತ್ತಾಯಿತು, ಈ ಥರ ಆಗಿದೆ ಸೊ ಅನ್ನೋದು ಗೊತ್ತಾದಾಗ ಅದನ್ನು ನಾವು ಇನ್ನೂ ಒಂದಷ್ಟು ಕೂಲಂಕುಷವಾಗಿ ನೋಡಿದಾಗ ಇದರ ರಿಸಲ್ಟ್ ಏನಿದೆ ಅದು ಬಂದುಬಿಡ್ತು. ಏನಾಗಿದೆ, ಇವರಿಗೆ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಅದು ಪ್ರಯೋಗ ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಪಿಶಾಚಿನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ದೊಡ್ಡ ಸಬ್ಜೆಕ್ಟು, ನಾನು ಹೇಳ್ತೀನಿ ನಿಮಗೆ. ಆ ಪಿಶಾಚಿನಿಯನ್ನು ಇವರ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಬಿಟ್ಬಿಟ್ಟಿದ್ದಾರೆ. ಬಿಟ್ಟಾಗ ಏನಾಗಿದೆ, ಯಾವ ಹುಡುಗನ್ನ ಈ ಒಂದು ಮನೆತನದವರು ಕಾಂಟ್ಯಾಕ್ಟ್ ಮಾಡಬಾರ್ದಾಗಿತ್ತು ಅದು ಕಾಂಟ್ಯಾಕ್ಟ್ ಮಾಡಿ ಆ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋ ಥರ ಒಂದಾಯಿತು. ಇನ್ನು ಮನೆಯಲ್ಲಾಗಿರ್ತಕ್ಕಂಥ ಸಣ್ಣ ಪುಟ್ಟ ಒಂದು ತೊಂದರೆಗಳು, ಅವ್ರ ಮನೇಲಿ ಬರ್ತಾ ಇರ್ತಕ್ಕಂಥ ಆ ಒಂದು ಪ್ರೇತಕ್ಕೆ ಸಂಬಂಧಪಟ್ಟಿದ್ದ ನೆಗೆಟಿವ್ ಒಂದು ತೊಂದರೆಗಳು, ಇದೆಲ್ಲ ಆಗೋಗಿದೆ. ಸೊ ಇದೆಲ್ಲ ನೋಡಿ ಅವರಿಗೆ ಬಹಳ ಒಂದು ಬೇಸರ ಆಗೋಗಿದೆ, ಜೀವನದಲ್ಲಿ ಜಿಗುಪ್ಸೆ ಆಗಿಬಿಟ್ಟಿದೆ. ಇದ್ರ ಮಧ್ಯದಲ್ಲಿ ಏನಪ್ಪ ಅಂದರೆ, ಕೆಲವೆಲ್ಲ ತಾಂತ್ರಿಕರನ್ನ ಕರೆಸಿ ಅದಕ್ಕೆ ಪರಿಹಾರಗಳನ್ನ ಮಾಡಿಸಿದ್ದೀವರು, ಲಕ್ಷಗಟ್ಟಲೆ ಖರ್ಚು ಮಾಡಿ. ಆದರೆ ಯಾವುದೇ ಥರದ್ದು ಒಂದು ಪ್ರಯೋಜನ ಆಗಿಲ್ಲ ಇವರಿಗೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ಅದನ್ನೆಲ್ಲ ಇಟ್ಟು ಪ್ರಶ್ನೆಯನ್ನು ಹಾಕಿ ಅದಕ್ಕೆ ಉತ್ತರವನ್ನು ಕೊಟ್ಟು ಪರಿಹಾರವನ್ನು ಸೂಚನೆ ಮಾಡಿದ್ವಿ. ಪರಿಹಾರ ಸೂಚನೆ ಮಾಡಿದ ಮೇಲೆ ಅದಕ್ಕೆ ಒಂದಷ್ಟು ಕರೆಕ್ಟಾಗಿರ್ತಕ್ಕಂಥ ಒಂದಷ್ಟು ಪಾಯಿಂಟ್ಸ್ಗಳು ನಮಗೆ ಗೊತ್ತಾಯಿತು. ಅದನ್ನು ಇವಾಗ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿ ಅದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡಿಕೊಟ್ವಿ. ಆ ಪರಿಹಾರ ಹೆಂಗಿತ್ತು ಅಂದರೆ, ಇನ್ನು ಇಲ್ಲಿ ತನಕ ಆಗಿದ್ದು ಅವರಿಗೆ ಆಗೋಗಿದೆ, ಅದನ್ನು ಅಂತೂ ಏನು ಸರಿಪಡಿಸೋಕ್ಕಾಗೋದಿಲ್ಲ. ಆದರೆ ಮುಂದಕ್ಕೆ ಇದರಿಂದ ಯಾವುದೇ ಥರ ತೊಂದರೆ ಆಗದೇನೆ ಆಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಆ ಪಿಶಾಚಿ ಇರ್ಬೋದು, ಅದನ್ನೆಲ್ಲ ಒಂದಷ್ಟು ಬಂಧನ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿ, ಆಮೇಲೆ ಮಿಕ್ಕಿದ್ದು ಬೇರೆ ಥರದ್ದೆಲ್ಲ ಇರುತ್ತೆ ನಮ್ಮದು ವಿದ್ಯೆಗಳು. ಅದರ ಮುಖಾಂತರ ಎಲ್ಲ ಯಕ್ಷಣಿಗೆ ಸಂಬಂಧಪಟ್ಟಿದೆ, ಗಿಡಮೂಲಿಕೆಗೆ ಸಂಬಂಧಪಟ್ಟಿದೆ. ಅದನ್ನೆಲ್ಲ ಇಟ್ಟು ಮಾಡಿದಾಗ ಅವರಿಗೆ ಪರಿಹಾರ ಅಂತಕ್ಕಂಥದ್ದು ಸಿಕ್ತು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಟ್ವಿ. ಅದರಲ್ಲಿ ಅವ್ರ ಮನೆ ಹತ್ರನೇ ಮಾಡೋಕ್ಕೆ ಆಗಿಲ್ಲ ಅದು. ಸೊ ಅವ್ರ ಮನೆ ಹತ್ರ ಒಂದು 50% ಮಾಡಿ ಮತ್ತು ಇನ್ನೊಂದು ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲೂ ಕೂಡ ಮಾಡಿಸಿದ್ವಿ. ಸೊ ಆದ್ದರಿಂದ ಅವರಿಗೆ ಕ್ಲಿಯರ್ ಆಯಿತು, ತುಂಬ ಅನುಕೂಲ ಆಯಿತು.
ಸೊ ಅನುಕೂಲ ಆದಮೇಲೆ ಇವಾಗ ಅವರು ಒಂದಷ್ಟು ಆರಾಮಾಗಿದ್ದಾರೆ. ನಮಗೆ ಹೇಳಿದ್ರು ಈ ವಿಷಯನ ನೀವು ಖಂಡಿತವಾಗ್ಲೂ ಹಂಚ್ಕೋಬೋದು, ಆದರೆ ದಯವಿಟ್ಟು ನಮ್ಮ ಹೆಸ್ರು ಹೇಳ್ಬೇಡಿ, ಊರಿನ ಹೆಸ್ರು ಹೇಳ್ಬೇಡಿ ಅಂತ. ಸೊ ಈ ಥರದ್ದೆಲ್ಲ ಆಗಿದೆ. ಯಾಕಂದರೆ ನಾವು ಊರಿನ ಹೆಸರು ಅವ್ರ ಹೆಸ್ರು ಹೇಳ್ಬಿಟ್ರೆ ಅವ್ರು ಸ್ವಲ್ಪ ಅಲ್ಲಿ ಗೊತ್ತಿರೋರೇ ಅವರು. ಸೊ ಎಲ್ಲರಿಗೂ ಸ್ವಲ್ಪ ತೊಂದರೆ ಆಗ್ಬೋದು ಅವ್ರ ಫ್ಯಾಮಿಲಿಗೆ. ಹಾಗಂದ್ಬಿಟ್ಟು ಇದೊಂದನ್ನು ರಹಸ್ಯವಾಗಿರ್ತಾಯಿದ್ವಿ. ಆದರೆ ಮುಂದಿಂದ ಏನಾದರೂ ಎಪಿಸೋಡ್ಗಳು ಸಿಕ್ಕಿದ್ರೆ ಅವ್ರಿಗೆ ಹೇಳ್ತೀವಿ, ನೋಡಿ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ವಿ, ನಮ್ಮ ಜನಗಳಿಗೆಲ್ಲ ಗೊತ್ತಾಗಬೇಕು, ಅದರಿಂದ ನಾವು ನಿಮ್ಮ ವಿತ್ ವಿಡಿಯೋ ಸಮೇತನೇ ನಾವು ಹಾಕ್ತೀವಿ ಅಂತ ಹೇಳ್ತೀವಿ. ಮುಂದಿನ ಎಪಿಸೋಡಲ್ಲಂತೂ ನಿಮಗೆ ಪಕ್ಕ ಎಲ್ಲಿ ನಾವು ಹೋಗ್ತೀವಿ ಅಲ್ಲಿಂದ ವಿಡಿಯೋ ಮತ್ತು ಯಾರ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅದು ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ಕೊಡ್ತೀವಿ. ಧನ್ಯವಾದ.